ಕೋಲಾರ ವಿಡಿಯೋ ಮಾಡಿಟ್ಟು ವ್ಯಕ್ತಿ ಆತ್ಮಹತ್ಯೆ. ಪತ್ನಿ ಹಾಗೂ ಪತ್ನಿಯ ಪೋಷಕರ ಕಾಟ ತಾಳಲಾರದೆ ಗಂಡ ಆತ್ಮಹತ್ಯೆ. ಕೋಲಾರ ತಾಲೂಕಿನ ಮಾರ್ಕಂಡೇಶ್ವರ ಅರಣ್ಯ ಪ್ರದೇಶದಲ್ಲಿ ಘಟನೆ. ಶ್ರೀಕಾಂತ್ 30 ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಕೋಲಾರದ ಮುದುವತ್ತಿ ಗ್ರಾಮದ ನಿವಾಸಿ ಮೃತ ಶ್ರೀಕಾಂತ್. ಮುದುವತ್ತಿ ಗ್ರಾಮದ ಪಾವನ ಎನ್ನುವರನ್ನ ಪ್ರೀತಿಸಿ ಮದುವೆಯಾಗಿದ್ದ ಇವರಿಗೆ 5 ತಿಂಗಳ ಮಗು ಇದೆ. ಶ್ರೀಕಾಂತ್ ಪತ್ನಿಯನ್ನ ಬೇರೆ ಮನೆಯಲ್ಲಿಟ್ಟು ಸಂಸಾರ ನಡೆಸುವಂತೆ ಶ್ರೀಕಾಂತ್ಗೆ ಧಮ್ಕಿ ಹಾಕಿದ್ದ ಪಾವನ ಪೋಷಕರು. ಇಲ್ಲದಿದ್ದರೆ 30 ಲಕ್ಷ ಪರಿಹಾರ ನೀಡುವಂತೆ ಶ್ರೀಕಾಂತ್ಗೆ ಎಚ್ಚರಿಕೆ ನೀಡಿದ್ದ ಪಾವನ ಪೋಷಕರು. ಅಪ್ಪ ಅಮ್ಮ ಬಿಟ್ಟು ಪತ್ನಿ ಜೊತೆಗೆ ಬಾಳಲಾಗದೆ ನೇಣು ಬಿಗಿದುಕೊಂಡು ಶ್ರೀಕಾಂತ್ ಆತ್ಮಹತ್ಯೆಗೆ ಶರಣು. ಮಾವ ಯಲ್ಲಪ್ಪ, ಶಿವು, ಹರೀಶ್, ಕಿರಣ್, ಲಕ್ಷ್ಮೀದೇವಮ್ಮ, ಪದ್ಮ ವಿರುದ್ಧ ದೂರು ದಾಖಲು. ಆತ್ಮಹತ್ಯೆಗೆ ಮುನ್ನ ಸಾವಿಗೆ ಕಾರಣ ತಿಳಿಸಿರೋ ವಿಡಿಯೋ ಚಿತ್ರೀಕರಿಸಿ ಶೇರ್ ಮಾಡಿದ್ದ ಮೃತ ಶ್ರೀಕಾಂತ್. ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲು. ಸುತ್ತೆ ಮಚ್ಚು ತಂದಿದ್ದು ನಾನು ನೋಡಿಲ್ಲ. ಹೋಗ್ತಾನೆ ಬಗ್ಸ್ಕೊಂಡ್ಬಿಟ್ಟು ಬೆನ್ನ ಮೇಲೆ ಸುತ್ತಿದಲ್ಲಿ ಹೊಡೆದ್ಬಿಟ್ರು. ಮೊಣಕಾಲಿನಲ್ಲಿ ಇದು ರಾಡಲ್ಲಿ ಮಚ್ಚಲ್ಲಿ ನೋಡ್ತಾರೆ ತಲೆ ನಿಮಗೂ ಹೊಡೆದಿದ್ದಾರೆ. ಅಣ್ಣ ಹೇಳಿ, ಮತ್ತೆ ಯಾರ್ಯಾರು ಹೊಡೆದ್ರು ಏನ್ ಕತೆ ಹೇಳಿ, ಯಾರ್ಯಾರು ಹೊಡೆದಿದ್ದು ಹೇಳಿ. ಯಲ್ಲಪ್ಪ, ತಮ್ಮ ಹರೀಶ, ಕಿರಣ್, ಯಲ್ಲಪ್ಪನ ಮಗ ಕಿರಣ್. ಯಾರು ನಿಮ್ಮನ್ನ ಕರ್ಸ್ಕೊಂಡಿದ್ದಾರು? ಕರ್ಸ್ಕೊಂಡಿದ್ದು ಯಲ್ಲಪ್ಪ. ಅವ್ರೇನಾಗ್ಬೇಕು ನಿಮ್ಗಣ? ಅವ್ರೇನಾಗ್ಬೇಕು? ಆಮೇಲೆ ಬಾಣಬಾಯಿಂದ ತಪ್ಪಿಸ್ಕೊಂಡ ನಾನು ಅಲ್ಲಿ ಬಿಡಿಸಿದ್ದ ಅಂಜಪ್ಪ, ಕೃಷ್ಣಪ್ಪ, ನಮ್ಮ ಶಿವಪ್ಪ. ಬಾಣಬಾಯಿನ ತಪ್ಪಿಸ್ಕೊಂಡ್ರು. ಹಂಗೆ ಹಿಂದೆ ಬಂದರು. ಹಂಗೆ ಹೋಗಿ ಇದು ಅಡ್ಮಿಟ್ ಆಗಿತ್ತು. ಸುಮಾರು ಒಂದು 4 ಲೀಟ್ರ್ ರಕ್ತ ಹೋಗಿತ್ತು. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಎಂಟಮನಿಯಪ್ಪ. ನಮಸ್ಕಾರ, ನಾಗರಾಜ್ ಅಂತ ಮಾತಾಡ್ತೀನಿ. ಇವನು ನನ್ನ ಬಾಮ ಇದೆ, ಶ್ರೀಕಾಂತ್ ಅಂತ ಹೇಳ್ಬಿಟ್ಟು. ಇವನು ಬಂದ್ಬಿಟ್ಟು ನನಗೆ ತುಂಬ ಪರಿಚಿತ, ನನ್ನ ಆತ್ಮೀಯ, ತುಂಬ ಆತ್ಮೀಯ ಅಂದರೆ ಆತ್ಮೀಯ. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡ್ತಾ ಇದ್ದೀನಿ. ಈ ವಿಷಯವನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಬೇಯಿತು ಏನೋ ಗೊತ್ತಿಲ್ಲ ನನಗೆ. ಪ್ರತಿಯೊಂದು ನಾನು ಶೇರ್ ಮಾಡ್ಕೊತಾ ಇದ್ದೆ. ಈ ವಿಷಯ ಮಾತ್ರ ನಾನು ಕಳಿಸ್ತಾ ಇದ್ದೀನಿ. ನಾನು ಏನು ಅಂತೇಳಿ ವಿಚಾರ ಮಾಡಿದ್ರು. ನಾನು ನಿನ್ನೆ ನನಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಹೇಳಿ. ಆಮೇಲೆ ನಾನು ವಿಚಾರ ಮಾಡೋದು, ಈ ಕಡೆ ಹುಡುಗಿ ಕಡೆಯಿಂದನೂ ತೊಂದರೆ ಇದೆ. ಮತ್ತು ಯಾರು ಹಳ್ಳಿಯಲ್ಲಿ ಒಂದು 5 ಜನ ಇದ್ದಾರೆ. ಯಾರವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಅದೆಲ್ಲ ಇಲ್ಲ ಸರ್, ಸುಮ್ಮನೆ ನೀವು ಏನೇನು ಹೇಳ್ಬಿಡಿ. ಅದು ಆ ಕಡೆಯಿಂದನೇ ಇದು ಅದೇ ಒಂದು 5 ಜನ ಅದು 5 ಜನ ಅಂದರೆ ಅವರು ಅಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ. ಆದ್ದರಿಂದ ದಯವಿಟ್ಟು ಯಾರೋ A1 ಒಬ್ಬನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಇನ್ನು 4 ಜನ ಕಂಪಲ್ಸರಿ ಅರೆಸ್ಟ್ ಮಾಡಬೇಕು. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳೇ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮಾಡಿದಾರಂತೆ ಫ್ರೈಡೆ ನೈಟ್ ನಾವು ಅಪ್ಪಾಜಿಗೆ ಈ ಥರ ಆಗಿದೆ, ಇವ್ರು ಇಟ್ಕೊಂಡು ಬರಬೇಡ ನೀನು ಊರಿಗೆ ಅಂತ ನನ್ನ ಹತ್ರನೇ ಇದ್ದ. ಅವ್ನು ಫ್ರೈಡೆ ನೈಟ್ 11 o'clock ಬಂದಿದ್ದ ಅವನು. ಮತ್ತೆ ಸ್ಯಾಟರ್ಡೆ ತನಕ ನನ್ನ ಜೊತೆನೇ ಇದ್ದ. ಆಮೇಲೆ ಆಫೀಸ್ ಇದೆ ಅಂತ ಹೋದ. ಮತ್ತೆ ಹೋದ್ರೆ ಈ ಥರ ವಿಡಿಯೋ ಮಾಡಿ ಹಾಕಿದ್ದಾರೆ. ಫುಲ್ ಎದುರಿಸಿದ್ದಾರೆ ಸರ್ ಅವರು, ತುಂಬ ಎದುರಿಸಿದ್ದಾರೆ. ನಮ್ಮ ಹತ್ರ ಹೇಳೋ ಸ್ವಲ್ಪ ಅಷ್ಟೇ, ತುಂಬ ಎದುರಿಸಿದ್ದಾರೆ ಅವರು. ಅವ್ನ ಈ ಥರ ಮನುಷ್ಯನೇ ಅಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ. ತುಂಬ ಎದುರಿಸಿದ್ದಾರೆ ಅವ್ನಿಗೆ. ತುಂಬ ಅಂದರೆ ತುಂಬ ಟಾರ್ಚರ್ ಕೊಡಿದ್ರೆ ತುಂಬ ಎದುರಿಸಿದ್ದಾರೆ ಅವರು. ಕೇಳಬೇಕಾದ್ರೆ ಅವನ ಹತ್ರ ಮನುಷ್ಯನೇ ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. 6 ಲೆವೆಲ್ಗೆ ಎದುರಿಸಿದ್ದಾರೆ. ಯಾವ ಲೆವೆಲ್ಗೆ ಹೋಗಿರ್ತಾರೆ ಸರ್ ಅವರು. ಸುಮ್ಮನೆ ಏನೂ ಇಲ್ಲ ಸರ್. ಅವರಿಗೆ ಹೋಗೋ ಬರೋ ದಾರಿಯಲ್ಲಿ ಎದುರಿಸಿರೋದು. ಅವರು ಹೋಗೋ ಬರೋ ದಾರಿಯಲ್ಲಿ ಎದುರಿಸಿರೋದು. ಇವನಿಗೆ ಗಾಡಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟು, ಇಲ್ಲ ನೀನು 30 ಲಕ್ಷ ಕೊಡು, ನಾವು ಡಿವೋರ್ಸ್ ಕೊಡ್ತೀವಿ, ಇಲ್ಲ ಅಂದ್ರೆ ನೋಡು ನಿಮ್ಗೆ ಏನ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ, ನೀನು ಎಲ್ಲಿಗೆ ಹೋಗ್ತೀವಿ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಬರಲ್ಲ ಅಂದ್ರೆ ಮಾತಾಡ್ತಾರೆ. ನಿಮ್ಮಪ್ಪ ನಿಮ್ಮಮ್ಮನ್ನ ಸಾಯಿಸಿದ್ರೆ ಅವಾಗಾದ್ರೂ ನೀನು ಬರ್ತೀಯಲ್ಲ, ಅವಾಗ ನೋಡ್ಕೊಂತೀವಿ ಹೋಗು ಅಂತ. ಸರ್ ಇದೇ ರೋಡಲ್ಲಿ ಚಾಕು ಎಲ್ಲ ಇಟ್ಕೊಂಡು ಓಡಾಡಿದ್ದಾರೆ ಸರ್. ನಮಗೆ ಗೊತ್ತಿಲ್ಲ. ರಾಡುಗಳೆಲ್ಲ ಅಡ್ಮಿಟ್ ಮಾಡಿ ಅವನು ಆಸ್ಪತ್ರೆಯಲ್ಲೇ ಇದ್ನು. ನಾನು ನಮ್ಮ ಅಕ್ಕನ ಇಲ್ಲೇ ಅಕ್ಕ ಮಾತಾಡ್ತಾ ಇದ್ದಾರೆ. ಒಂದು ನಿಮಿಷ.